ಗ್ಯಾಸ್ಟ್ರಿಕ್ ನಿವಾರಣೆಗೆ 12 ಸುಲಭ ಮನೆಮದ್ದುಗಳು ಇಲ್ಲಿವೆ ನೋಡಿ. ನಮ್ಮ ನೆಚ್ಚಿನ ಊಟ ಕಣ್ಣ ಮುಂದೆ ಇದ್ದಾಗ ಅದನ್ನು ತಿನ್ನದೇ ಇರುವುದು ಸಾಧ್ಯವಿಲ್ಲ ಮತ್ತು ನಾವು ಅದನ್ನು ಅತಿಯಾಗಿ ತಿಂದರೆ ಗ್ಯಾಸ್ ಸಮಸ್ಯೆ ಆಗುವುದು ಖಂಡಿತ. ಹೊಟ್ಟೆಯ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಹಲವಾರು ಆಮ್ಲಗಳನ್ನು ಸ್ರವಿಸಿದಾಗ ಅದರಿಂದ ಗ್ಯಾಸ್, ಉಸಿರಾಟದ ತೊಂದರೆ, ಹೊಟ್ಟೆ ನೋವು ಮತ್ತು ಇತರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಕಾಣಿಸಿಕೊಳ್ಳುವ ಸಮಸ್ಯೆ. ಗ್ಯಾಸ್ ಸಮಸ್ಯೆಯನ್ನು ತಡೆಗಟ್ಟಲು 12 ಮನೆಮದ್ದುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. 1. ಲವಂಗ. ಲವಂಗಗಳು ಕಾರ್ಮೇಟಿವ್ ಪರಿಣಾಮವನ್ನು ಹೊಂದಿವೆ. ಅವು ಜೀರ್ಣಾಂಗ ವ್ಯೂಹದಲ್ಲಿ ಗ್ಯಾಸ್ನ ಬೆಳವಣಿಗೆಯನ್ನು ತಡೆಯುತ್ತದೆ. ಕಿಡ್ನಿ, ಬೀನ್ಸ್ ಅಥವಾ ಉದ್ದಿನ ಬೇಳೆಯ ಅಡುಗೆಗಳನ್ನು ತಯಾರಿಸುವಾಗ ಅದಕ್ಕೆ ಲವಂಗಗಳನ್ನು ಸೇರಿಸಲು ಮರೆಯದಿರಿ. 2. ದಾಲ್ಚಿನ್ನಿ. ಇದು ನೈಸರ್ಗಿಕ ಆಂಟಾಸಿಡ್ನಂತೆ ಕಾರ್ಯನಿರ್ವಹಿಸಿ ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಹೊಟ್ಟೆಗೆ ಆರಾಮ ನೀಡುತ್ತದೆ. ಜೀರ್ಣಾಂಗ ವ್ಯೂಹದ ಸೋಂಕನ್ನು ಸರಿ ಮಾಡಲು ದಾಲ್ಚಿನ್ನಿ ಚಹಾವನ್ನು ಸೇವಿಸಿ. ದಾಲ್ಚಿನ್ನಿ ಪೌಷ್ಟಿಕತೆಯ ಶಕ್ತಿ ಕೇಂದ್ರದಂತಿದ್ದು ಅತ್ಯಂತ ಆರೋಗ್ಯದಾಯಕ. 3. ತುಳಸಿ ಎಲೆಗಳು. ತುಳಸಿ ಎಲೆಗಳಲ್ಲಿ ಇರುವ ಶಾಂತಗೊಳಿಸುವ ಮತ್ತು ಕಾರ್ಮೇಟಿವ್ ಗುಣಗಳು ಅಸಿಡಿಟಿಯಿಂದ ತಕ್ಷಣ ಪರಿಹಾರವನ್ನು ನೀಡಬಲ್ಲದು. ಅಸಿಡಿಟಿಯ ಸುಳಿವು ಸಿಕ್ಕ ಕೂಡಲೇ ಕೆಲವು ತುಳಸಿ ಎಲೆಗಳನ್ನು ತಿನ್ನಿರಿ ಅಥವಾ 3-4 ತುಳಸಿ ಎಲೆಗಳನ್ನು 1 ಲೋಟ ನೀರು ಹಾಕಿ ಕೆಲವು ನಿಮಿಷ ಕುದಿಸಿ ಬಳಿಕ ಕುಡಿಯಿರಿ. ಅದನ್ನು ನಿತ್ಯವೂ ಕುಡಿಯಬಹುದು. 4. ಆಪಲ್ ಸೈಡರ್ ವಿನೆಗರ್. ಆಸಿಡ್ ರಿಫ್ಲಕ್ಸ್ ಆಗಲು ಮುಖ್ಯ ಕಾರಣ ಹೊಟ್ಟೆಯ ಆಮ್ಲ ಕಡಿಮೆ ಪ್ರಮಾಣದಲ್ಲಿರುವುದು. ಅದಕ್ಕೆ ಪರಿಹಾರ ಆಪಲ್ ಸೈಡರ್ ವಿನೆಗರ್. ಆಸಿಡಿಟಿ ನಿವಾರಣೆಗೆ 1 ಲೋಟ ನೀರಿಗೆ 2 ಚಮಚ ಫಿಲ್ಟರ್ ಮಾಡಿದ ಆಪಲ್ ಸೈಡರ್ ವಿನೆಗರ್ ಹಾಕಿ ದಿನಕ್ಕೆ 1 ಅಥವಾ 2 ಬಾರಿ ಕುಡಿಯಿರಿ. 5. ಜೀರಿಗೆ. ಜೀರಿಗೆಯು ಜೀರ್ಣಕ್ರಿಯೆಗೆ ಮತ್ತು ನೋವು ನಿವಾರಣೆಗೆ ಅತ್ಯುತ್ತಮ. ಪ್ರತಿ ಬಾರಿ ಊಟ ಮಾಡಿದ ಬಳಿಕ ಕೊಂಚ ಪುಡಿ ಮಾಡಿದ ಜೀರಿಗೆಯನ್ನು 1 ಲೋಟ ನೀರಿಗೆ ಹಾಕಿ ಕುಡಿಯಿರಿ ಅಥವಾ 1 ಲೋಟ ನೀರಿಗೆ 1 ಚಮಚ ಜೀರಿಗೆಯನ್ನು ಹಾಕಿ ಕುದಿಸಿ ಕುಡಿಯಿರಿ. 6. ಮಜ್ಜಿಗೆ. ಆಯುರ್ವೇದದಲ್ಲಿ ಮಜ್ಜಿಗೆಯನ್ನು ಸಾತ್ವಿಕ ಆಹಾರ ಎಂದು ಪರಿಗಣಿಸಲಾಗಿದೆ. ನಿಮಗೆ ಅಸಿಡಿಟಿಯ ಅನುಭವ ಆದಾಗ ಮಜ್ಜಿಗೆ ಕುಡಿಯಿರಿ. ಮಜ್ಜಿಗೆಯಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ. ಅದು ಗ್ಯಾಸ್ಟ್ರಿಕ್ ಅಸಿಡಿಟಿಯ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಸ್ವಲ್ಪ ಕುಟ್ಟಿದ ಕರಿಮೆಣಸಿನ ಪುಡಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಸೇವಿಸಿದರೆ ಫಲಿತಾಂಶ ಇನ್ನೂ ಉತ್ತಮವಾಗಿರುತ್ತದೆ. 7. ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ಆಂಟಿಸೈಡ್ಗಳು ಹೇರಳವಾಗಿದೆ. ಆಸಿಡ್ ರಿಫ್ಲಕ್ಸ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಮತ್ತು ನೋವನ್ನು ನಿವಾರಿಸಲು ನಿತ್ಯವೂ 1 ಬಾಳೆಹಣ್ಣು ತಿನ್ನಿರಿ. 8. ಸೋಂಪು ನೀರು. ಊಟ ಮಾಡಿದ ನಂತರ ಫೆನಲ್ ತಿನ್ನುವುದು ಆಮ್ಲೀಯತೆಯಲ್ಲಿ ಪರಿಹಾರವನ್ನು ನೀಡುತ್ತದೆ. ನೀವು ನೇರವಾಗಿ ಫೆನಲ್ ಅನ್ನು ಅಗಿಯಬಹುದು ಅಥವಾ ಚಹಾ ತಯಾರಿಸಿ ಅದನ್ನು ಕುಡಿಯಬಹುದು. ಹೊಟ್ಟೆಯಲ್ಲಿ ತಂಪನ್ನು ಸೃಷ್ಟಿಸುವ ಮೂಲಕ ಸೋಂಪು ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ನಿಂಬೆ ಪಾನಕದೊಂದಿಗೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಕುಡಿಯುವುದು ಆಮ್ಲೀಯತೆಗೆ ಪರಿಹಾರವನ್ನು ಸಿಗುತ್ತದೆ. ನಾವು ಅದನ್ನು ಊಟದ ಸಮಯದಲ್ಲಿ ಸೇವಿಸಿದರೆ ಹೆಚ್ಚಿನ ಪ್ರಯೋಜನವಿರುತ್ತದೆ. 9. ಶುಂಠಿಯ ಬಳಕೆ ಅವಶ್ಯಕ. ಶುಂಠಿ ಆಂಟಿ ಎಫೆಕ್ಟಿವ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ನಿಂದ ಸಮೃದ್ಧವಾಗಿದೆ. ಆದ್ದರಿಂದ ಅದರ ಸೇವನೆಯು ಜಠರಗುಳಿನ ಕಿರಿಕಿರಿಯನ್ನು ನಿವಾರಿಸುತ್ತದೆ. ಶುಂಠಿ ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮರಳುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಶುಂಠಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. 10. ಅಡಿಗೆ ಸೋಡಾ. ಅಡುಗೆ ಸೋಡಾ ಹೊಟ್ಟೆಯ ಆಮ್ಲವನ್ನು ತ್ವರಿತವಾಗಿ ತಟಸ್ಥಗೊಳಿಸುತ್ತದೆ ಮತ್ತು ತಿಂದ ನಂತರ ಅಜೀರ್ಣ, ಉಬ್ಬುವುದು ಮತ್ತು ಗ್ಯಾಸ್ ಅನ್ನು ನಿವಾರಿಸುತ್ತದೆ. 4 ಸ್ಪೂನ್ ಬೆಚ್ಚಗಿನ ನೀರಿಗೆ 1/2 ಟೀ ಸ್ಪೂನ್ ಅಡಿಗೆ ಸೋಡಾ ಸೇರಿಸಿ ಕುಡಿಯಿರಿ. ಅಡಿಗೆ ಸೋಡಾ ಸಾಮಾನ್ಯವಾಗಿ ಸುರಕ್ಷಿತ ಮತ್ತು ವಿಷಕಾರಿಯಲ್ಲ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವುದರಿಂದ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು. 11. ತೆಂಗಿನ ನೀರು. ತೆಂಗಿನ ನೀರು ಅದರ ಕ್ಷಾರೀಯ ಸ್ವಭಾವದೊಂದಿಗೆ ನಿಮ್ಮ ಹೊಟ್ಟೆಯಲ್ಲಿ pH ಮಟ್ಟವನ್ನು ಸಮತೋಲನಗೊಳಿಸಲು ಮತ್ತು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ನೈಸರ್ಗಿಕ ಪರಿಹಾರವಾಗಿದೆ. ತೆಂಗಿನ ನೀರಿನಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶವು ಹೆಚ್ಚುವರಿ ಆಮ್ಲ ಉತ್ಪಾದನೆಯನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಎದೆಯುರಿ ಮತ್ತು ಆಮ್ಲ ಹಿಮ್ಮುಖ ಹರಿವಿನಿಂದ ಪರಿಹಾರವನ್ನು ನೀಡುತ್ತದೆ. 12. ಬೆಲ್ಲ.
ಬೆಲ್ಲವು ವಿವಿಧ ಖಾದ್ಯಗಳಿಗೆ ರುಚಿಯನ್ನು ಸೇರಿಸುವುದಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಅಂತಹ ಒಂದು ಪ್ರಯೋಜನವೆಂದರೆ ಹೊಟ್ಟೆಯಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುವ ಮತ್ತು ಆಮ್ಲೀಯತೆಯಿಂದ ಪರಿಹಾರವನ್ನು ನೀಡುವ ಸಾಮರ್ಥ್ಯ. ಸಂಸ್ಕರಿಸಿದ ಸಕ್ಕರೆಗಿಂತ ಆರೋಗ್ಯಕರವೆಂದು ಕರೆಯಲ್ಪಡುವ ಬೆಲ್ಲವು ಹೊಟ್ಟೆಯಲ್ಲಿ ಆಮ್ಲೀಯತೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಇದು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ, ಪರಿಣಾಮಕಾರಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಆಮ್ಲೀಯತೆಯನ್ನು ತಡೆಯುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.